ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿರುವಂಥದ್ದು. ಅವರ ಒಂದು ರಾಜೀನಾಮೆಯನ್ನು ಖಂಡಿಸಿ ಇದೀಗ ಬೆಂಬಲಿಗರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ನಮ್ಮೊಟ್ಟಿಗೆ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ಮೇಡಮ್, 2 ದಿನ ಆಗಿಲ್ಲ ಅವರು ಇನ್ನೂ ಸಚಿವ ಸ್ಥಾನ ಪಡ್ಕೊಂಡು, ಅದಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ. ನೀವು ಏನು ಹೇಳ್ತೀರಿ ಇದ್ರ ಬಗ್ಗೆ ಅಂತ? ಮೇಡಮ್, ಅವರು ಬಂದು ಏನಂತ ಹೇಳಿದ್ದಾರೆ, ಫಸ್ಟ್ ರಾಜೀನಾಮೆ ಕೊಡೋಕ್ಕೆ ಮುಂಚೆನೇ ಏನು ಅವ್ರಿಗೆ ಐಡಿಯಾ ಇರಲಿಲ್ಲ ರಾಜೀನಾಮೆ ಕೊಡಬೇಕಂತ. ಅವ್ರ ಪೋಸ್ಟ್ನ ಕೇಳಿದ್ದಕ್ಕೆ ಕೊಡ್ತೀವಿ ಅಂತ ಸತ್ಯ ಮಾಡಿದ್ರಲ್ಲ, ಕೊಡ್ತೀವಿ ಅಂತ ಎಲ್ಲ ಹೇಳ್ಬಿಟ್ಟು ಇವಾಗ ತಕ್ಷಣ ಕೊಡೋದಿಲ್ಲ ಅಂತಲೇ ಏನರ್ಥ? ಎಂಥವ್ರಿಗೂ ಬೇಜಾರು ಆಗೇ ಆಗುತ್ತೆ. ಅವ್ರು ಹಿರಿಯ ನಾಯಕರು, ಅವ್ರು ಎಷ್ಟು ಕೆಲಸ ಮಾಡಿದ್ದಾರೆ ನಮಗೆ ಗೊತ್ತೇ. BTM ಲೇಔಟ್ ಒಳಗಡೆ ಅಲ್ವಾ, ಪ್ರತಿಯೊಂದು ಕೆಲಸ ಒಂದು ಕಾರಣದಿಂದ ಹಿಡ್ಕೊಂಡು ಪ್ರತಿ ಯಾವುದ್ರಲ್ಲಿ ಇಲ್ಲ ಅಂತ ನೀವು ಹೇಳಿ, ನಾವು ಅದಕ್ಕೆ ಆನ್ಸರ್ ಕೊಡ್ತೀವಿ. ರಾಮಲಿಂಗಾರೆಡ್ಡಿ ಅಂದರೆ ನೈಟ್ ಒಂದು ಚಿಕ್ಕ ಮಗು ಕರೆದ್ರೂ ಫೋನ್ ಮಾಡಿರ್ತದೆ, ಏನಮ್ಮ ನಿಮ್ಮದು ಅಂತ ಇದು ಮಾಡೋಂಥ ಮನುಷ್ಯರವರು. ಅವ್ರಿಗೆ ಅಷ್ಟು ಬೇಜಾರು ಆಗಿದೆ ಅಂದರೆ ಇವ್ರು ಮಾತು ಕೊಟ್ಮೇಲೆ ಇಳಿಸ್ಕೋಬೇಕಲ್ವಾ? ನೋಡಿ, ಏನೂ ಇಲ್ಲ, ಸಿದ್ದರಾಮಯ್ಯ 2 ವರ್ಷ ನಾನು ಅಂತ ಅಂದರು. 2 ವರ್ಷ ಅವ್ರು ಕೊಟ್ಟಿಲ್ಲ. ಈಗ DK ಅವ್ರು ಎಷ್ಟು ಗಲಾಟೆ ಮಾಡಿದ್ರು ತಗೊಂಡವ್ರ ಪೋಸ್ಟ್ನ. ಮತ್ತು ಇವ್ರು ಬಿಡ್ತಾರೆ, ಬಿಡೋದಿಲ್ಲ. ಇನ್ನು ಮುಂದಿನ ನಾವು ಏನು ಬೇಕೋ ಮಾಡ್ತೀವಿ. ಇವರು ಹಿಂದೆ ಕೂಡ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅಂತೇಳಿ ಕೇಳಿದ್ರು, ಆಗಲೂ ಕೂಡ ಕೊಟ್ಟಿಲ್ಲ, ಈಗಲೂ ಕೂಡ ಕೊಟ್ಟಿಲ್ಲ. ಬೆಂಗಳೂರು ನಗರಾಭಿವೃದ್ಧಿ ಖಾತೆನೇ ಬೇಕಿತ್ತು ಅಥವಾ DCM ಖಾತೆ ಏನಾದರೂ ಬೇಕಿತ್ತು? ಅವರ ಬೇಕಾಗಿರೋದು ಬೆಂಗಳೂರೇನೇ ಬೇಕಾಗಿದ್ದಿತ್ತು. ಅವ್ರು ಅದೇನೇ ಒಂದು ವಾರದಿಂದ ಕೇಳ್ತಾ ಇದ್ದಿದ್ದು, ನಮ್ಗೆ ಅದೇ ಬರುತ್ತೆ ಅಂತ. ಇಷ್ಟಪಟ್ಟು ಕೇಳೋರಿಗೆ ಅದು ಕೊಡಲೇಬೇಕು. ಆಲ್ರೆಡಿ ಇವ್ರು ಹೇಳಿದ್ರಲ್ಲ, ನಾನು CM ಆದರೆ ಹಿಂಗೆ ನಾನು ಈ ಪೋಸ್ಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಯಾಕೆ ಕೊಟ್ಟಿಲ್ಲ ನೀವು? ಯಾಕೆ ಉಲ್ಟಾ? CM ಅವರು CM ಆಗಿದ ತಕ್ಷಣ DK ಶಿವಕುಮಾರ್ ಮಾತು ತಪ್ಪಿಟ್ರ ಅಂತ? ತಪ್ಪಿದ್ದಾರೆ, ಮಾತು ತಪ್ಪಿದ್ದಾರೆ. ಅವರು ತಪ್ಪಿದ್ದಕ್ಕೇನೆ ಅವ್ರು ಅಷ್ಟು ಬೇಜಾರಾಗಿದೆ. ಅಷ್ಟು ದೊಡ್ಡವರು ಅವರು. ಒಂದ್ಸಲ ಸೋತಿಲ್ಲ ಅವರು, ಒಂದ್ಸಲ ಸೋಲ್ಲೆ ಸರದಾರ ಅವರು. ಸೋಲ್ದಿರೇ ಅವ್ರನ್ನ ಈ ಥರ ಮಾಡಿದ್ದೀರ. ಅವ್ರಿಗೆ ಎಷ್ಟು ನೋವು, ನಮ್ಗಳಿಗೆ ನೋವಾಗುತ್ತೆ, ಅವ್ರಿಗೆ ಎಷ್ಟು ನೋವಾಗೋದಿಲ್ಲ? ನೀವೇ ಹೇಳಿ, ಯೋಚನೆ ಮಾಡಿ. ಅವರು ಮುಂದಿನ ಈಗಾಗಲೇ ಪದಾಧಿಕಾರಿಗಳು ಕೂಡ ಸಾಮೂಹಿಕ ರಾಜೀನಾಮೆಯನ್ನು ಕೂಡ ಕೊಟ್ಟಿರುವಂಥದ್ದು. ನೀವು ಮುಂದಿನ ನಡೆ ಏನಿರುತ್ತೆ ನಿಮ್ದೆಲ್ಲ ಅವ್ರ ಬೆಂಬಲಿಗರಾಗಿ? ಇನ್ನೂ ಮಾಡ್ತೀವಿ ಮೇಡಮ್, ಬಿಡೋದಿಲ್ಲ. ಇಲ್ಲ ಮೇಡಮ್, ಅವ್ರು ಕೊಡಲೇಬೇಕಿತ್ತು, ಮಾತು ಉಳಿಸ್ಕೊಳ್ಬೇಕಿತ್ತು. ಮಾತಿಲ್ದ ಸಾಹೇಬ್ರಾದ್ರೆ ನಮ್ಮ ರಾಮಲಿಂಗಾರ ಸಾಹೇಬರು ಯಾವ ಒಂದು ವಿಷಯಕ್ಕೂ ಅವರು ನೋಡಿ ಇಷ್ಟು ದೊಡ್ಡದು ಯಾವತ್ತೂ ಮಾಡೋದಿಲ್ಲ. ಯಾವುದಾದ್ರೂ ಈ ಛತ್ರ ಇದೆಯಾ ಅವ್ರ ನೋವುಗಂತ ಏನು ಗೊತ್ತೋ ಕೊಟ್ಟು ಮಾತು ಉಳಿಸ್ಕೋಬೇಕು. ಅವ್ರು ಕೊಟ್ಟು ಮಾತು ಉಳಿಸ್ಕೊಂಡಿಲ್ಲದ್ರೆ ನಾವು ಯಾವ ಲೆವೆಲ್ಗೂ ಇದು ಮಾಡ್ತೀವಿ. ನಾವು ಇನ್ನು ಮುಂದೆ ನಾವು ಏನು ಕೇಸ್ ಖಾತೆಯನ್ನು ಬದಲಾವಣೆ ಮಾಡಿಲ್ಲ ಅಂದರೆ ನೀವು ಯಾವ ರೀತಿಯಾಗಿ ಹೋರಾಟ ಮಾಡ್ತೀರಿ ಮುಂದಿನ ದಿನಗಳಲ್ಲಿ ಅಂತ? ಹೋರಾಟ ಮಾಡ್ತೀವಿ. ಅದು ಕೊಟ್ಟಿಲ್ಲ ಅಂದ್ರೆ ಮುಂದಕ್ಕೆ ಇವಾಗಲೇ ಹೇಳೋಕ್ಕಾಗಲ್ಲ. ಕೊಟ್ಟಿಲ್ಲ ಅಂದರೆ ಮುಂದಕ್ಕೆ ಏನಂತೆ ಅದು ನಾವು ಇವಾಗ ಹೇಳೋಕ್ಕಾಗಲ್ಲ. ನಿಮಗೆ ಭರವಸೆ ಇದೆಯಾ ಖಾತೆ ಬದಲಾವಣೆ ಮಾಡ್ತಾರೆ ಅಂತ? ಮೇಡಮ್, ಈಗ ನಿಮ್ಗೊಂದು ಮಾತು ಹೇಳ್ತೀನಿ ಮೇಡಮ್. ಈಗ ನೀರಾವರಿ ಎಲ್ಲಿ ಕಾವೇರಿ, ಕೃಷ್ಣ, ಎಲ್ಲೆಲ್ಲಿ ನದಿಗಳ ವ್ಯವಸ್ಥೆ ಇದೋ ಅಲ್ಲಿ ಪ್ರಭಾವಿ ನಾಯಕರನ್ನ ನೀವು ನೀರಾವರಿ ಸಚಿವರಾಗಿ ಮಾಡಬೇಕು. ಬೆಂಗಳೂರಲ್ಲಿ 8 ಸಾರಿ ಗೆದ್ದಿರುವಂಥ ಶಾಸಕ, ನಿಮ್ಗೊಂದು ವಿಚಾರ ಗೊತ್ತಾ ಮೇಡಮ್? ಬೆಂಗಳೂರು ಚಿಹ್ನೆಯಲ್ಲಿ 8 ಸಾರಿ ಗೆದ್ದಿರುವಂಥ ಏಕೈಕ ಶಾಸಕ ಮೊನ್ನೆ ಈಗ CM ಯಾರಿದಾರಲ್ಲ ಅವರು ಕೂಡ 1 ಸರಿ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು, 7 ಸರಿ ಗೆದ್ದಿದ್ದು. 8 ರಾಮಲಿಂಗಾರೆಡ್ಡಿ ಅವರು 40 ವರ್ಷಗಳ ಒಂದು ರಾಜಕೀಯ ಜೀವನನ ಅವ್ರೇನಾದ್ರು ಕ್ಲೈಮ್ ಮಾಡ್ಕೊಳ್ಳೋದೇ ಆದರೆ ಅವರು ಅವಕಾಶಕ್ಕೋಸ್ಕರ ಮಾಡ್ಕೊಳ್ಳಿಲ್ಲ, ಅಧಿಕಾರಕ್ಕೋಸ್ಕರ ಮಾಡ್ಕೊಳ್ಳಿಲ್ಲ, ಅವರು ಜನರ ಸೇವೆಗೋಸ್ಕರ. ಇಲ್ಲಿ ಈಗಾಗಲೇ ಅವರು ಏನು ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಂದರ್ಭದಲ್ಲಿ ತೀವ್ರ ಒಂದು ಏನು ಕೆಟ್ಟ ಸ್ಥಿತಿಯಲ್ಲಿ ಹೋಗಿದ್ದಂಥ ಇಲಾಖೆಗಳನ್ನು ಲಾಭದಾಯಕ ಹುದ್ದೆಗಳಾಗಿ ಮಾಡಿದ್ದವರು. ಸುಮಾರು 1700 ಹೊಸ ಬಸ್, 8700 ಹೊಸ ಬಸ್ಗಳನ್ನು ಬಿಟ್ಟರು. ಮತ್ತು ಕೊರೋನಾ ಸಂದರ್ಭದಲ್ಲಿ ಯಾರು ಅನಾಥರಿದ್ದಾರೆ ಮತ್ತು ಆಹಾರ ವ್ಯವಸ್ಥೆ ಇಲ್ಲದೆ ಇದ್ದವರಿಗೆ ಇಡೀ ಬೆಂಗಳೂರಿಗೆ ಅನ್ನ ಹಾಕಿದಂಥ ಒಬ್ಬ ಭೂಪ, ಒಬ್ಬ ಸ್ವಂತ PA ಇಟ್ಕೊಳ್ಳಲ್ಲ, ಒಬ್ಬ ಸ್ವಂತ ಗನ್ಮ್ಯಾನ್ ಇಟ್ಕೊಳ್ಳಲ್ಲ. ಈವನ್ ಬೆಂಗಳೂರು ಅವ್ರ ಡ್ರೈವರ್ಗೂ ಕೂಡ ಎಲ್ಲಿ ಹೋಗ್ತೀನಿ ಅಂತ ಹೇಳಲ್ಲ, ಅವರೇ ಲೆಫ್ಟ್ ರೈಟ್ ತೋರಿಸುವಂಥ ವ್ಯಕ್ತಿ. ಬೆಂಗಳೂರು ಅಭಿವೃದ್ಧಿ ಏನಿದೆ, ಮೂಲಭೂತ ಸೌಕರ್ಯಗಳ ನಿರ್ಮಾಣ ಏನಿದೆ, ನೀರಿನ ಸಮಸ್ಯೆ ಏನಿದೆ, ಒಳಚರಂಡಿ ವ್ಯವಸ್ಥೆ ಸಮಸ್ಯೆ ಏನಿದೆ, ಬೀದಿ ದೀಪ ಏನಿದೆ, ಇದೆಲ್ಲ ಕೂಡ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಗೊತ್ತು. ಬೆಂಗಳೂರು ಅಭಿವೃದ್ಧಿ ಅವ್ರ ಹತ್ರ ಇದ್ರೆ ಮಾತ್ರ ಬೆಂಗಳೂರು ಅಭಿವೃದ್ಧಿ ಆಗಲಿಕ್ಕೆ ಕಾರಣ. ಯಾಕಂತಂದರೆ ಬೆಂಗಳೂರು ಅವರು ಒಂದು 40 ವರ್ಷಗಳ ಜೀವನ ಮತ್ತು ಶಾಸಕರಾಗಿ ಮತ್ತು ಸಚಿವರಾಗಿ ವಿದ್ಯಾರ್ಥಿ ಕಾಂಗ್ರೆಸ್ಸಲ್ಲಿ, ಯೂತ್ ಕಾಂಗ್ರೆಸ್ಸಲ್ಲಿ ಕಳೆದಂಥ ವ್ಯಕ್ತಿಗೆ ಬೆಂಗಳೂರು ಅಭಿವೃದ್ಧಿ ಸ್ಥಾನಮಾನ ಕೊಡಬೇಕು. ನಾವು ಕೇಳ್ಕೊಳ್ಳೋದೇನಂದರೆ DK ಶಿವಕುಮಾರ್ ಅವರೇ, ನೀವು ಅನ್ಯಾಯ ಮಾಡಬಾರ್ದು. ನೀವು ಕೂಡ ಅಧಿಕಾರ ವಿಭಜನೆಯಲ್ಲಿ ಹೆಂಗೆ ಅಧಿಕಾರವನ್ನು ತೆಗೆದುಕೊಂಡ್ರು, ರಾಮಲಿಂಗಾರೆಡ್ಡಿರವರು ತಮ್ಮ ದೀರ್ಘಾವಧಿ ರಾಜಕೀಯ ಅನುಭವವನ್ನು ಕ್ಲೈಮ್ ಮಾಡಿಕೊಂಡ್ರೆ ಅವರು ಕೂಡ ಮುಖ್ಯಮಂತ್ರಿ ಸ್ಥಾನದ ರೇಸ್ನಲ್ಲಿ ಇರಬೇಕು. ಅವರು ಯಾವತ್ತೂ ಜನಪರ ನಾಯಕರು, ಶೋಷಿತರ ನಾಯಕರು, ಹಿಂದುಳಿದ ವರ್ಗದವರ ವಕಾಲತ್ತು ವಹಿಸುವಂಥ ಶಾಸಕರು. ಈವನ್ ನಿನ್ನೆ ಹುಟ್ಟಿದ ಮಗು ಕೂಡ ಫೋನ್ ಮಾಡಿದ್ರು ಕೂಡ ಅವರು ಏನಮ್ಮ ನಿನ್ನ ಸಮಸ್ಯೆ ಅಂತ ಕೇಳುವಂಥ ನಾಯಕರು. ಎಲ್ಲೋ ಗಡಿನಾಡು ಪ್ರಾಂತ್ಯ ಚಾಮರಾಜನಗರದಲ್ಲಿ ಬಸ್ ಸಮಸ್ಯೆ ಆದಾಗ, ಚೆಂಗಡಿ ಊರಲ್ಲಿ ಸಮಸ್ಯೆ ಆದಾಗ ಯಾರೊಬ್ಬ 14 ವರ್ಷದ ಹುಡುಗ ಲೆಟ್ರ್ ಬರೆದಿದ್ದಕ್ಕೆ ಫೋನ್ ಮಾಡಿದ್ದಕ್ಕೆ ಡಿಪೋ ಮ್ಯಾನೇಜರ್ಗೆ ಫೋನ್ ಮಾಡಿ 4 ಸರಿ ಫೋನ್ ಮಾಡಿ ಬಸ್ ಕೊಟ್ಟವರು. ಅಂಥ ನಾಯಕರು ತಾನೇ ಬೇಕು ನಮಗೆ ಬಟ್ಟಂಗಿಗಳು ಹೊಗಳು ಬಿಟ್ಟರು ಬೇಡ. ಅಭಿವೃದ್ಧಿ ಕೆಲಸ ಮಾಡುವಂಥ ಸರ್ವಶ್ರೇಷ್ಠ ನಾಯಕ ರಾಮಲಿಂಗಾರೆಡ್ಡಿ ಸಾಹೇಬರು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಬೇಕು. ಅವರು ಅಧಿಕಾರ ಕೇಳ್ತಿರೋದು ಅವ್ರಿಗಲ್ಲ, ಇಲ್ಲಿರುವಂಥ ಕ್ಷೇತ್ರಕ್ಕೆ, ಈ ರಾಜ್ಯದ ಅಭಿವೃದ್ಧಿಗೆ. ಯಾಕಂದರೆ ಅತಿ ಹೆಚ್ಚು GDP ಕೊಡುವಂಥದ್ದು ಬೆಂಗಳೂರು ಅಭಿವೃದ್ಧಿ ಆದರೆ ನಾವು ಬೆಂಗಳೂರು ರಾಜಧಾನಿ. ಅದಕ್ಕೋಸ್ಕರ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ
ಅವಕಾಶ ಅಲ್ಲದವ್ರು ಕೊಡಲೇಬೇಕು. ಅವರು 100% ಅರ್ಹ, 100 ಅಲ್ಲ 200% ಅರ್ಹ ಅಂತ ವ್ಯಕ್ತಿ. ಎಲ್ಲ ಮಾಧ್ಯಮಗಳು ಕೂಡ ಹೇಳೋದು ರಾಮರೆಡ್ಡಿ ಸಾಹೇಬರು ಅಭಿವೃದ್ಧಿ ಸಚಿವರು, ಬೆಂಗಳೂರು ಅಭಿವೃದ್ಧಿ ಸಚಿವರು ಆಗಬೇಕು. ಇದು ನಮ್ಮ ಬೇಡಿಕೆ. ಇಲ್ಲದೆ ಇದ್ದರೆ ನಾವೇನಿದ್ದೀವಿ ಕಾರ್ಯಕರ್ತರು, ಯುವ ಕಾಂಗ್ರೆಸ್ ಸದಸ್ಯರು, ಮಹಿಳಾ ಕಾಂಗ್ರೆಸ್ ಎಲ್ಲರೂ ಸರ್ವಾನುಮತದಿಂದ ನಾವು ರಾಜೀನಾಮೆ ಕೊಡ್ತೀವಿ. ಕಾಂಗ್ರೆಸ್ ಸಿದ್ಧಾಂತ, ರಾಮಲಿಂಗಾರೆಡ್ಡಿ ಅವರ ಸಿದ್ಧಾಂತ. ರಾಮಲಿಂಗಾರೆಡ್ಡಿ ಸಾಹೇಬರು ಯಾವುದು ಅಧಿಕಾರಕ್ಕೋಸ್ಕರ ರಾಜೀನಾಮೆ ಕೊಟ್ಟವರಲ್ಲ, ಪಲಾಯನ ಮಾಡಿದವರಲ್ಲ. ಹೈಕಮಾಂಡ್ಗೋಸ್ಕರ 32 ಸರ್ಕಾರಿ ಶಾಲೆಗಳನ್ನು ದತ್ತು ತೆಗೆದುಕೊಂಡು ಆಧುನಿಕ ಸ್ಪಷ್ಟನೆ ನೀಡಿ ಪ್ರಯೋಗಾಲಯ, ವಾಚನಾಲಯ, ಲೈಬ್ರರಿ, ನೂತನವಾದ ಪರಿಕರಗಳನ್ನು ಕೊಟ್ಟಂಥ ವ್ಯಕ್ತಿ. ಕೊರೋನಾ ಸಂದರ್ಭದಲ್ಲಿ ಭೀಕರ ಬರಗಾಲ ಎಲ್ಲೇ ದೇಶದ ಯಾವುದೇ ಮೂಲೆಯಲ್ಲಾದರೆ ಆಗಲಿ ದವಸ ಧಾನ್ಯಗಳ ತಗೊಂಡು, ಆರೋಗ್ಯ ಪರಿಕರಗಳ ತಗೊಂಡು ಟ್ರಕ್ಗಟ್ಟಲೆ ಲಾರಿಗಟ್ಟಲೆ ತಗೊಂಡೋಗೋಂಥ ವ್ಯಕ್ತಿನ ನೀವು ಈ ಥರ ಈಗಳಿಬಾರ್ದು. ಮುಂದೆ ಚುನಾವಣೆ ಇದೆ. ನಿಮ್ಮ ಅಧಿಕಾರಾವಧಿಯಲ್ಲಿ CM ಅವರ ಅಧಿಕಾರಾವಧಿಯಲ್ಲಿ ಈ ರಾಜ್ಯ ಅಭಿವೃದ್ಧಿ ಆಗಬೇಕಂದ್ರೆ ರಾಮಲಿಂಗಾರೆಡ್ಡಿ ಅವರನ್ನ ಮುಖ್ಯ ವ್ಯಕ್ತಿಯಾಗಿ ಪರಿಗಣಿಸ್ಕೊಂಡು ಅವರು ತಕ್ಕ ಸ್ಥಾನಮಾನ ಕೊಡಬೇಕು. ಸರಳರು, ಸಜ್ಜನರವರು ಹಂಗಂತಂದ್ಬಿಟ್ಟು ಅವರು ಮಾತಾಡಲ್ಲ ಅಂತಂದ್ಬಿಟ್ಟು ಅವ್ರನ್ನೆಲ್ಲ ಅವೇಳನ ಮಾಡಬಾರ್ದು, ಮತ್ತು ಅವರನ್ನು ಸ್ಥಾನದಿಂದ ತೆಗೆಸಬಾರ್ದು. ಅವ್ರನ್ನ ಭೇಟಿ ಮಾಡಿದ್ರೆ ಈಗ ಕಚೇರಿಯಲ್ಲಿ ಅವ್ರು ಏನು ಹೇಳಿದ್ರು? ಮೀಟ್ ಮಾಡಿದ್ರೆ ರಾಮಲಿಂಗಾರೆಡ್ಡಿ ಸರ್ನ ಮೀಟ್ ಮಾಡಿದ್ರೆ ಮಾತಾಡಿದ್ರೆ ಅವ್ರ ಜೊತೆ? ಮೇಡಮ್ ನಾನಲ್ಲ ಮೇಡಮ್, ನಾವೆಲ್ಲ ಅಭಿಮಾನಿಗಳು ಭೇಟಿ ಮಾಡಿ ಮೇಡಮ್. ನೋಡಿ, ಆತ್ಮಸಾಕ್ಷಿಗೆ ಅನುಗುಣವಾಗಿ ಸ್ವಾಭಿಮಾನಕ್ಕೆ ಧಕ್ಕೆ ತಂದರೆ ಯಾವ ವ್ಯಕ್ತಿ ಕೂಡ ಅವರು ಸ್ಥಾನಮಾನ ಬಿಟ್ಕೊಡೋಕೆ ರೆಡಿ ಇರ್ತಾರೆ. 2-3 ಸರಿ ಗೆದ್ದಂಥ ಶಾಸಕರಿಗೆ ಒಳ್ಳೊಳ್ಳೆ ಪೋರ್ಟ್ಫೋಲಿಯೋ ಕೊಟ್ಬಿಟ್ಟು 8 ಸರಿ ಗೆದ್ದಂಥ ಶಾಸಕರಿಗೆ ಲಾಸ್ಟ್ ಟೈಮೇ ಸಾರಿಗೆ ಮತ್ತು ಮುಜರಾಯಿ ಕೊಟ್ರಿ. ಈಗಾಗಲೇ ಸಾರಿಗೆ ಸಚಿವರಾಗಿದ್ದರು ಅವರು, ಮತ್ತೊಮ್ಮೆ ಕೊಟ್ರಿ. ಅಲ್ಲಿ 7,400 ಕೋಟಿ ಸಾಲ ಮಾಡಿ ವಿರೋಧ ಪಕ್ಷದ ನಾಯಕ ಅಶೋಕ ಅಧಿಕಾರದಿಂದ ಪಲಾಯನ ಮಾಡ್ದ. ಅಲ್ಲಿ ನೌಕರರಿಗೆ ಸಂಬಳ ಕೊಡೋಕ್ಕೆ ಕಾಸಿರಲಿಲ್ಲ. ಮತ್ತು ಮುಜರಾಯಿ ಇಲಾಖೆಯಲ್ಲಿ ಅಲ್ಲಿ ತಸ್ತಿಕ ಅರ್ಚಕರಿಗೆ ಕೊಡೋಕ್ಕೆ ಕಾಸಿರಲಿಲ್ಲ. ಅದನ್ನು ಮೇಲ್ಮಟ್ಟಕ್ಕೆ ತಂದು ಶಕ್ತಿ ಯೋಜನೆ ತಂದು ಮಹಿಳೆಯರ ಸ್ವಾಭಿಮಾನಕ್ಕೆ, ಆರ್ಥಿಕ ಸ್ವಾವಲಂಬನೆಗೆ ಮುನ್ನುಡಿ ಬರೆದು ಮತ್ತು ಈ ಸಾಲಗಳನ್ನೆಲ್ಲ ತೀರಿಸಿ ಎಲ್ಲ ನೌಕರರಿಗೂ ಹೆಂಗೆ ಸಂಬಳಗಳನ್ನು ಕೊಟ್ಟಂಥ ವ್ಯಕ್ತಿ. ಆ ನೌಕರರ ಮಕ್ಕಳಿಗೆ ಪ್ರೋತ್ಸಾಹನ ಕೊಟ್ಟಂಥ ವ್ಯಕ್ತಿ. ಸ್ಕಾಲರ್ಶಿಪ್ಪನ್ನು ಕೊಟ್ಟರು. ಯಾವೊಬ್ಬ ಸಾರಿಗೆ ನೌಕರರ ವ್ಯಕ್ತಿ ಆಕಸ್ಮಿಕವಾಗಿ ಮರಣ ಹೊಂದ್ರೆ 1 ಕೋಟಿ ಅವರಿಗೆ ಪರಿಹಾರವನ್ನು ಕೊಟ್ಟಂಥ ವ್ಯಕ್ತಿ. ಅಂತ ಅಭಿವೃದ್ಧಿ ಅಧಿಕಾರ ಬೆಂಗಳೂರು ಅಂದರೆ ರಾಮಲಿಂಗಾರೆಡ್ಡಿ ಅಂದರೆ ಬೆಂಗಳೂರು. ಹೆಂಗೆ ಇಂದಿರಾ ಅಂದರೆ ಇಂಡಿಯಾ ಅಂತಂದ್ರೆ ಹೆಂಗೆ ಬೆಂಗಳೂರು ಅಂದರೆ ರಾಮಲಿಂಗಾರೆಡ್ಡಿ ಅಂದರೆ ಬೆಂಗಳೂರು. ಯಾಕಂದರೆ ಅವ್ರು ಯಾವತ್ತು ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡಿದ್ರಲ್ಲ ಅಂಥ ವ್ಯಕ್ತಿಗೆ ಸೂಕ್ತವಾದ ಸ್ಥಾನಮಾನ ನೀವು ಕೊಡೋದಲ್ಲ. ಫಸ್ಟ್ ಅವ್ರನ್ನ ಕರ್ಕೊಂಬಂದು ಕೂರಿಸ್ಬೇಕು. ಮುಖ್ಯಮಂತ್ರಿ ಆಗುವಂಥ ರೇಸಲ್ಲಿ ಅವರು ಕೂಡ ಅತ್ಯಂತ ಪ್ರಮುಖರು. ಸರಿನಾ? ಇವನ್ ಉಪಮುಖ್ಯಮಂತ್ರಿ ಕೂಡ ಬೇಡ. ನನಗೆ ಡೆವಲಪ್ಮೆಂಟ್ ಬೆಂಗಳೂರಿಗೆ ಅಭಿವೃದ್ಧಿ ಮಾಡಬೇಕು. ರಾಜ್ಯದ ತಲಾದಾಯನ GDPನ ಜಾಸ್ತಿ ಮಾಡಬೇಕು. ಅದಕ್ಕೆ ಅವರು ಈ ಒಂದು ಪೋರ್ಟ್ಫೋಲಿಯೋ ಕೇಳಿದ್ರೆ ಅದು ನೀವು ಕೊಡಬೇಕಿಲ್ಲ ಅಂದ್ರೆ ನಾವು ಸರ್ವಾನುಮತದಿಂದ ಎಲ್ಲರೂ ರಾಜೀನಾಮೆ ಕೊಡ್ತೀವಿ. ಸರಿನಾ? ಇಷ್ಟು ರಾಮಲಿಂಗಾರೆಡ್ಡಿ ಅವರ ಬೆಂಬಲಿಗರ ಆಕ್ರೋಶ. ಅವರಿಗೆ ಖಾತೆ ಬದಲಾವಣೆ ಮಾಡಲೇಬೇಕು, ಅವರಿಗೆ ಸೂಕ್ತವಾದಂತಹ ಖಾತೆ ಕೊಡಲೇಬೇಕು ಅಂತೇಳಿ ಕೂಡ ಒತ್ತಾಯ ಮಾಡ್ತಾ ಇರುವಂಥದ್ದು. ಇಲ್ಲವಾದರೆ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಅಂತೇಳಿ ಕೂಡ ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ರೇಣುಕಾ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.